ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಲೇಜ್ ಗರ್ಲ್ ಅಶ್ವಿನ್ ವ್ಲಾಗ್ಸ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಏನಪ್ಪ ಇವತ್ತು ಇಷ್ಟೊಂದು ಖುಷಿಯಾಗಿದ್ದಾಳೆ ವಿಲೇಜ್ ಗರ್ಲ್ ಅಶ್ವಿನಿ ಅಂತ ಅನ್ಕೊಬೋದಲ್ವಾ? ಫ್ರೆಂಡ್ಸ್, ಏನಪ್ಪ ವಿಷಯ ಅಂತಂದರೆ, ನಾವಾದರೆ ಇವತ್ತು ನಮ್ಮ ಫ್ಯಾಮ್ಲಿ ಫುಲ್ಲು 5 ಫ್ಯಾಮ್ಲಿ ಆದರೆ ಟ್ರಿಪ್ ಆದರೆ ಹೋಗ್ತಾ ಇದ್ದೀವಿ. ಎಲ್ಲಪ್ಪ ಟ್ರಿಪ್ಪು ಅಂದರೆ ತಿರುಪತಿಗೆ ಆದರೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಆಂಧ್ರ ಪ್ರದೇಶದಲ್ಲಿ ಆಂಧ್ರ ಪ್ರದೇಶದಲ್ಲೇ ಫೇಮಸ್ ಆಗಿರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಗಾದರೆ ಹೋಗ್ತಾ ಇದ್ದೀವಿ ತಿರುಪತಿಗೆ. ಫ್ರೆಂಡ್ಸ್, ಎಲ್ಲರೂ ರೆಡಿ ಆಗಿಬಿಟ್ಟು ಔಟ್ ಸೈಡ್ ಆದರೆ ಇದ್ದೀವಿ. ನಮ್ಮ ಚಿಕ್ಕಮ್ಮಗೋಸ್ಕರ ವೆಯ್ಟಿಂಗು. ನೋಡಿ, ಇಲ್ಲಿ ಲಗೇಜ್ ಆದರೆ ಇಕ್ಕಿದ್ದೀವಿ. ಮನೆಯೆಲ್ಲ ನೀಟಾಗಿ ಪಾತ್ರೆ ಎಲ್ಲ ತೊಳೆದಿಕ್ಬಿಟ್ಟಿದ್ದೀವಿ ಫ್ರೆಂಡ್ಸ್. ಹೋಗೋಣ, ಇನ್ನು ಬರೋದು ಎಷ್ಟೊತ್ತಾಗುತ್ತೋ ಯಾವಾಗ ಆಗುತ್ತೋ ಅಂತ ಹೇಳ್ಬಿಟ್ಟು ಎಲ್ಲ ತೊಳೆದಿಕ್ಬಿಟ್ಟಿದ್ದೀವಿ ವಾಶ್ ಮಾಡಿ. ಫ್ರೆಂಡ್ಸ್, ನಾನಾದರೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ ಯಾವ ಸ್ಟೆಪ್ಸೆಲ್ಲ ಹೋದರೆ, ಅಂದರೆ ಯಾವ ಮೆಟ್ಲು ಹತ್ತಿದ್ರೆ ನಿಮಗೆ ಬೇಗ ಹೋಗ್ಬೋದು, ಯಾವ ಥರ ಇದೆ ಪ್ರೆಸೆಂಟ್ ಸಿಚುವೇಶನ್ ತಿರುಪತಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ, ನಮ್ಮ ಫ್ಯಾಮ್ಲಿನ ತೋರಿಸ್ತೀನಿ ನಾನು. ಫ್ರೆಂಡ್ಸ್, ಇವರು ಎಲೆ ಅಡಿಕೆ ಇಕ್ಕೊಳ್ಳೋಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ಕೊತವ್ರೆ. ಯಾಕಂದರೆ ತಿರುಪತಿದಲ್ಲಿ ಎಲೆ ಅಡಿಕೆ ಹಾಕೋಕ್ಕೆ ಬಿಡಲ್ಲ, ತಗೊಂಡ್ಬಿಡ್ತಾರೆ ಅಂತ ಅಲ್ವಾ, ಅದಕ್ಕೆ ನೋಡಿ. ಬಟ್ ಇಲ್ಲಿ ಅವ್ರು ಹೋಗಿ ಅಲ್ಲಿ ಇದ್ರ ಮೇಲೆ ಕುತ್ಕೊಂಡಿದ್ದಾರೆ. ಲೈಟ್ ಇಲ್ಲಿದೆ, ಅದಕ್ಕೆ ಬೆಳಕೆ ಬರ್ತಾ ಇಲ್ಲ ಫ್ರೆಂಡ್ಸ್. ಅವ್ರ ಮುಖಗಳು ನ್ಯಾಯವಾಗಿ ಕಾಣಿಸ್ತಾ ಇಲ್ಲ. ఇదేంటైతే అరే నీ అబ్బా అరే లివర్ పైన నిప్పు మరి నీ అబ్బా జఫా ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ఏదో తేడాగా ఉందేంటి? మిమ్మల్ని ఎక్కడో చూసినట్టుందండి. నాకు అర్థం కాలేదు సార్. ಇವಾಗಾದರೆ 1:30 ಟೈಮು. ನಾವು ಇವಾಗಾದರೆ ತಿರುಪತಿಗೆ ಬಂದಿದ್ದೀವಿ. ನಾವಾದರೆ ಟ್ರೈನ್ಗಾದರೆ ಬಂದಿಲ್ಲ ಫ್ರೆಂಡ್ಸ್. ವಿಕೋಟದಲ್ಲಿ ಅಂದರೆ ನಮ್ಮೂರಿಂದ ವಿಕೋಟಕ್ಕೆ ಬಂದು ವಿಕೋಟದಿಂದ ಸ್ಟ್ರೈಟ್ ತಿರುಪತಿ ಬಸ್ ಹತ್ತಿದ್ವಿ. ಇವಾಗಾದರೆ 1:30 ಆಗ್ತಿದೆ ಫ್ರೆಂಡ್ಸ್. ನಿದ್ದೆ ಇಲ್ಲ, ಏನೂ ಇಲ್ಲ, ನಿದ್ದೆ ಎಲ್ಲ ಹೋಯಿತು.
ನಮಗೆ ಮುಂಚೆನೇ ಗೊತ್ತಿದ್ದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ತಿರುಪತಿ ಪ್ಲ್ಯಾನ್ ಹಾಕಿದ್ದು ಕೂಡ ಮುಂಚೆನೇ ಗೊತ್ತಾಗಿದ್ದರೆ ನಾವು ಟ್ರೈನ್ ಏನಾದರೂ ಬುಕ್ ಮಾಡಿಕೊಂಡು ಬಂದುಬಿಟ್ಟಿದ್ರೆ ಸ್ವಲ್ಪ ನಿದ್ದೆ ಮಾಡಿಕೊಂಡು ಜರ್ನಿ ಸ್ವಲ್ಪ ಆರಾಮಾಗಿ ಮಾಡಿಕೊಂಡು ಬರ್ಬೋದಾಗಿತ್ತು. ಇವಾಗ ನಿದ್ದೆ ಮೊಕ್ಕಗಳಲ್ಲಿ ಸ್ಟೆಪ್ಸ್ ಮೆಟ್ಲು ಬೇರೆ ಹತ್ತಬೇಕಂತ ಹೇಳೋರೆ. ಶ್ರೀವಾರಿ ಮೆಟ್ಲು ಹತ್ತೋಣ, ಮೆಟ್ಲು ಜಾಸ್ತಿ ಇದ್ರೂ 3 ಕಿಲೋಮೀಟ್ರ್ ಆಗುತ್ತೆ, ಅಲ್ಪಿರಿ ಮೆಟ್ಲಾದರೆ ಜಾಸ್ತಿ ನಡೆಯೋಕ್ಕಾಗಲ್ಲ, ಬೇಗ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಆ ಥರ ಹೇಳ್ತಿದ್ದಾರೆ. ನೋಡೋಣ ಫ್ರೆಂಡ್ಸ್, ಯಾವ ಮೆಟ್ಲು ಹತ್ತಾರೋ ಏನೋ ಗೊತ್ತಿಲ್ಲ. ನೋಡಿ ಇವರೆಲ್ಲರೂ ಹೋಗ್ತಾವ್ರೆ ಬ್ಯಾಗ್ಸ್ ಎಲ್ಲ ಎತ್ಕೊಂಡು. ನಮ್ಮ ಅಪ್ಪ ಆದರೆ ಮುಂದೆ ಹೋಗ್ತಿದ್ದಾರೆ, ನಮ್ಮ ದೊಡ್ಡಪ್ಪ ಆದರೆ ಇನ್ನೂ ಮುಂದೆ ಹೋಗ್ತಿದ್ದಾರೆ. ಎಲ್ಲರೂ ಹೋಗ್ತಿದ್ದಾರೆ ಫ್ರೆಂಡ್ಸ್. ಯಾವ ಥರ ಇದೆ ಏನಿದೆ ಅಂತೇಳ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನಾನಾದರೆ ತಿರುಪತಿಗೆ 3ನೇ ಕ್ಲಾಸಲ್ಲಿದ್ದಾಗ ಬಂದಿದ್ದು. 3ನೇ ಕ್ಲಾಸಲ್ಲಿದ್ದಾಗ ಬಂದು ಗುಂಡೋಡಿಸ್ಕೊಂಡು ಹೋಗಿರೋಳು. ಇವಾಗ ಬರ್ತಾಯಿದ್ದೀನಿ. ನಿಜ ಸ್ವಲ್ಪ ಖುಷಿಯೂ ಆಗ್ತಿದೆ, ಯಾಕಂದರೆ ಫ್ಯಾಮ್ಲಿ ಎಲ್ಲ ಬಂದಿದೆ ಅಲ್ವಾ, ಜನರ ಹತ್ರ ಮಾತಾಡಿಕೊಂಡು ಆರಾಮಾಗಿ ಹೋಗ್ಬೋದು ಅನ್ನೋದು. ಫ್ರೆಂಡ್ಸ್ ಏನು ಅಷ್ಟೊಂದು ಕಾಣಿಸಲ್ಲ, ನಿದ್ದೆನೇ ಇಲ್ಲ ಫ್ರೆಂಡ್ಸ್. ಆ ಬಸ್ಸಲ್ಲಾದರೆ ಬಸ್ ಬೇರೆ ಫುಲ್ಲು ರಶ್ ಇತ್ತು, ಸೀಟ್ಸ್ ಕೂಡ ಸರಿಯಾಗಿ ಸಿಕ್ಕಿಲ್ಲ. ಮತ್ತು ಲಾಸ್ಟಲ್ಲಿ ಸೀಟ್ಸ್ ಆದರೆ ಸಿಕ್ತು. ಫ್ರೆಂಡ್ಸ್ ತೋರಿಸ್ತೀನಿ ಪ್ರೆಸೆಂಟ್ ಸಿಚುವೇಶನ್ ತಿರುಪತಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಎಲ್ಲೇ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಫುಲ್ ವಿಡಿಯೋನ ನೋಡಿ ಫ್ರೆಂಡ್ಸ್, ನಿಮಗೂ ಗೊತ್ತಾಗುತ್ತೆ. ಫ್ರೆಂಡ್ಸ್ ನೋಡಿ ಇಲ್ಲೆಲ್ಲ ಯಾವ ಥರ ನಿದ್ದೆ ಮಾಡ್ತವ್ರೆ ಎಲ್ಲರೂ, ಯಾವ ಕಡೆ ನೋಡಿದ್ರೂ ನಿದ್ದೆ ಮಾಡ್ತವ್ರೆ. ಅಡಿಚ ಬಂಡನಾ ಫ್ರೆಂಡ್ಸ್, ನಾವಾದರೆ ಲಗೇಜ್ ಇಕ್ಕಾದ್ರೆ ಬಂದ್ವಿ. ನೋಡಿ ಫ್ರೆಂಡ್ಸ್ ಯಾವ ಥರ ಮಲಗಿದಾರೋ ಎಲ್ಲರೂ. ನೋಡಿ ಇವರಾದ್ರೆ ಕುತ್ಕೊಂಡಿದ್ದಾರೆ.
ಫ್ರೆಂಡ್ಸ್ ನೋಡಿ ನಾವಾದರೆ ತಿರುಪತಿಗಾದರೆ ಬಂದ್ಬಿಟ್ವಿ. ಇವಾಗಾದರೆ ನಾವು ಅಲ್ಪಿರಿ ಮೆಟ್ಲಾಗಾದರೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ನೋಡಿ ಜನರಾದರೆ ತುಂಬ ರಶ್ ಇದೆ ಫ್ರೆಂಡ್ಸ್. ಫ್ರೆಂಡ್ಸ್ ನಾವಾದರೆ ತಿರುಪತಿ ಬಂದಿದ್ವಿ ಅಂತ ಹೇಳಿದ್ರಲ್ಲ, ನಾವಾದರೆ ಶ್ರೀವಾರಿ ಪಾದಾಲು ಆ ಸ್ಟೆಪ್ಸಲ್ಲಾದರೆ ಹೋಗಿಲ್ಲ. ಅಲ್ಪಿರಿ ಮೆಟ್ಲು ಅದರಲ್ಲಾದರೆ ಬಂದಿದ್ದು. ತುಂಬ ಮೆಟ್ಲು ಫ್ರೆಂಡ್ಸ್, ಹತ್ತಕ್ಕೆ ಆಗಿಲ್ಲ. ನಾವಾದರೆ ಫಸ್ಟ್ ಬಂದುಬಿಟ್ವಿ. ಅಮ್ಮವರಾದರೆ ಇನ್ನೂ ಎಲ್ಲಿ ಬರ್ತಿದ್ದಾರೆ ಅಂತಲೂ ಗೊತ್ತಿಲ್ಲ. ಸ್ಟೆಪ್ಸ್ ಜಾಸ್ತಿ ಇದೆ ಅಲ್ಲ ಫ್ರೆಂಡ್ಸ್, ಇನ್ನೂ ನಡಿಬೇಕು. ಹೆಂಗಪ್ಪ ನಡೆಯೋದು, ಇವಾಗೇ ಕಾಲು ನೋವು ಬಂದುಬಿಟ್ಟಿದೆ ಫ್ರೆಂಡ್ಸ್. ಹೆಂಗೆ ನಡೆಯೋದು ಏನು ಗೊತ್ತಿಲ್ಲ. ಬಂದೆಲ್ಲ ಕುತ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್. ಹೋಗ್ತಿದ್ದಾರೆ, ಫುಲ್ಲು ರಶ್ ಫ್ರೆಂಡ್ಸ್. ಈ ಮಂತಲ್ಲಿ ಯಾರೂ ಬರಬೇಡ್ರಿ, ಬರೋ ಮಂತಲ್ಲಾದರೂ ಬನ್ನಿರಿ. ಈ ಮಂತಲ್ಲಿ ಫುಲ್ಲು ರಶ್ಶು. ಬಟ್ ನಾವು ಅಂದ್ಕೊಂಡ್ವಿ ನಾ ಕಾಲೇಜಸ್ ಎಲ್ಲ ಓಪನ್ ಆದರೆ ಆಗೋಲ್ಲ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ನಾವಾದರೆ ಬಂದಿದ್ದು. ಫ್ರೆಂಡ್ಸ್ ನೋಡಿ ಇಲ್ಲಿ ಜಿಂಕೆಗಳೈತೆ. ಫ್ರೆಂಡ್ಸ್ ನಾವಾದರೆ ಅಲ್ಪಿರಿ ಮೆಟ್ಲಲ್ಲಾದರೆ ಹೋಗ್ತದೆ ನೋಡಿ. ರೋಡ್ ಸೈಡ್ ಆದರೆ ಬಂದೇ ಬಿಟ್ವಿ ಫ್ರೆಂಡ್ಸ್. ನಾವು 4 ಗಂಟೆಗೆ ಸ್ಟಾರ್ಟ್ ಮಾಡಿರೋದು ಹತ್ತಕ್ಕೆ, ಇವಾಗ 9 ಗಂಟೆ ಆಗ್ತಿದೆ. ಇನ್ನೂ ಹತ್ತಾನೇ ಇದ್ದೀವಿ. ಫುಲ್ಲು ರಶ್ಶು ಫ್ರೆಂಡ್ಸ್, ಆಗ್ತಾಯಿದೆ ನಡ್ಕೊಂಡು ಹೋಗೋದಕ್ಕಂತೂ. ಕಾಲಾದರೆ ನೋವು ಬಂದುಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಎಷ್ಟೊಂದು ಚೆನ್ನಾಗಿದೆಯೋ ನೇಚರು. ಬೆಟ್ಟ ಹತ್ರ ಬಂದ್ಬಿಟ್ವಿ ಫ್ರೆಂಡ್ಸ್ ನೋಡಿ. ಫ್ರೆಂಡ್ಸ್ ಇವಾದರೆ ಈ ಸ್ಟೆಪ್ಸ್ ಆದರೆ ಮೊಣಕಾಲಲ್ಲಿ ನಡೆಯೋದು ನೋಡಿ. ಸ್ವಲ್ಪ ಜನ ಆದರೆ ಹತ್ತೋರು ಹತ್ಬೋದು, ಸ್ವಲ್ಪ ಜನ ಅರ್ಕೆ ಕೂಡ ಮಾಡ್ಕೊಂಡಿರ್ತಾರೆ. ಹತ್ತೋರು ಹತ್ಬೋದು, ಇಲ್ಲಾಂದರೆ ಇಲ್ಲ ನೋಡಿ ಫ್ರೆಂಡ್ಸ್. ಎಷ್ಟು ಹೈಟಾಗಿದೆಯೋ, ಹೆಂಗಪ್ಪ ಹತ್ತೋದು ಫ್ರೆಂಡ್ಸ್. 9:15 ಆಗ್ತಾಯಿದೆ ಟೈಮ್. ಇವಾಗಾದರೆ ಲಂಚ್ ಅಂತ ಇದ್ದೀನಿ, ಟಿಫನ್ ತಿಂತಾಯಿದ್ದೀವಿ ಫ್ರೆಂಡ್ಸ್ ನೋಡಿ. ಹತ್ತೋರು ಹತ್ತಾನೇ ಇದ್ದಾರೆ. ನಾವಾದರೆ ಇವಾಗ ಕುತ್ಕೊಂಡು ಟಿಫನ್ ತಿಂತಾಯಿದ್ದೀವಿ ಫ್ರೆಂಡ್ಸ್.